ಫ್ಯಾಷನ್ ಶೋ ಅಂದ್ರೆ ಹೀಗಿರತ್ತಾ? ನಂಗೆ ಆ ಥರ ಡ್ರೆಸ್ಸೇ ಮಾಡಬೇಕು. ಸರ್ ಇದು ಈ ಡ್ರೆಸ್ ಹೇಗಿದೆ ನೋಡಿ. ಈ ಡ್ರೆಸ್ ಹೊಲಿಯೋಕೆ ಗುಂಡಮ್ಮಂಗೆ ಆಗಲ್ಲ ಬಿಡಿ. ಏನ್ ಮೇಡಮ್ ನೀವೇನು ಮಾತಾಡ್ತಿಲ್ಲ? ನಿಂಗೆ ಯಾವ್ದು ಓಕೆನೋ ನೀನೇ ಹೇಳು. ನಂಗೆ ಎಲ್ಲ ಚೆನ್ನಾಗೇ ಕಾಣ್ತಿದೆ. ಓಯ್ ಗುಂಡು, ಏನೋ ಆಗ್ಲಿಂದ ಏನೋ ಯೋಚಿಸ್ತಾ ಇದೀಯಾ? ಶೋನಲ್ಲಿ ಎಲ್ರೂ ಹಾಕೊಳ್ಳೋ ತರ ಡ್ರೆಸ್ಸೇ ಇವರು ಹಾಕೊಂಡ್ರೆ ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಏನಿರತ್ತೆ? ಅವರಿಗಿಂತ ಸಮಥಿಂಗ್ ಸ್ಪೆಷಲ್ ಏನಾದ್ರೂ ಹಾಕೊಂಡ್ರೆ ತಾನೇ ಚೆನ್ನಾಗಿ ಕಾಣೋದು. ಕರೆಕ್ಟಾಗನ್ರಿ. ನಂಗೊಂದು ಐಡಿಯಾ ಬಂತು. ಅದಕ್ಕೇನಾ ಆಗ್ಲಿಂದ ಹೀಗೆ ಯೋಚನೆ ಮಾಡ್ತಾ ಇರೋದು? ಐಡಿಯಾ ಹೇಳು. ಪ್ರಪಂಚದಲ್ಲಿ ಫ್ಯಾಷನ್ ಶೋ ಎಲ್ಲ ಒಂದೇ ತರ ಇದೆ. ಯಾರು ಕೂಡ ಅವ್ರ ದೇಶದ ಸಂಪ್ರದಾಯದ ತರ ಅಥವಾ ಮರ್ತಿರೋ ಆಚಾರದ ತರ ಅದನ್ನ ಅರ್ಥ ಮಾಡಿಸೋ ಡ್ರೆಸ್ ಅನ್ನ ಡಿಸೈನ್ ಮಾಡಿಲ್ಲ. ನಾವ್ ಆ ಕೆಲಸ ಮಾಡೋಣ. ಹೇಗೆ ಮೇಡಮ್? ವೆಲ್ ಡನ್, ಫ್ಯಾಂಟಾಸ್ಟಿಕ್ ಗುಂಡಮ್ಮ ಅವರೇ. ನಂಗೆ ಗುಂಡಮ್ಮ ಹೇಳಿರೋ ಡ್ರೆಸ್ ತುಂಬಾ ಇಷ್ಟ ಆಯ್ತು ರೀ. ನಾನು ಅದೇ ಹಾಕೋತೀನಿ. ನನ್ನ ನಂಬಿಕೆನ ಉಳಿಸ್ಬಿಟ್ಟೆ ಕಣೆ. ಥ್ಯಾಂಕ್ ಯು. ಈಗ ನೀವು ನಿಮ್ಮ ಹೆಂಡತಿ ಮೇಲೆ ಇಟ್ಟಿರೋ ನಂಬಿಕೆ ಹೇಗೆ ಉಳಿಯುತ್ತೋ ಹಾಗೆ ನಾಳೆ ನಮ್ಮ ಸಾರು ಮೇಡಮ್ ಮೇಲೆ ಇಟ್ಟಿರೋ ನಂಬಿಕೆ ಕೂಡ ಉಳಿಯುತ್ತೆ. ನಂಗೊಂದು ಹೊಲಿಗೆ ಮಿಷಿನ್ನು, ದಾರ್ದೊಂಡೆ, ಟೇಪು, ಕತ್ರಿ ಬೇಕು. ನಾಣಿ ಸಾರ್ ಚಿಟ್ಕಿ ಹೊಡೆಯೋದ್ರೆಲ್ಲ ಅರೇಂಜ್ ಮಾಡ್ತೀನಿ. ಇನ್ನೀವ್ ಹೋಗಿ ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಡ್ರೆಸ್ ರೆಡಿ ಮಾಡಿರ್ತೀನಿ. ಅಯ್ಯೋ, ನೀವು ಕಷ್ಟ ಪಡ್ತಿದ್ರೆ ನಾವು ಹೇಗೆ ನಿದ್ರೆ ಮಾಡೋದು? ನಿಮ್ ಜೊತೆನೇ ಇರ್ತೀವಿ. ಹಾಗಿದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಏನ್ ಮಾಡ್ತಿದ್ದಾರೆ ಚಂದ್ರಿಕಾ ಇವರು? ಫ್ಯಾಷನ್ ಶೋಗೆ ಪ್ರಿಪೇರ್ ಆಗ್ತಿದ್ದಾರೆ. ಆ ಹೊಲಿಗೆ ಮಿಷನ್ ಏನು, ಆ ಓಲ್ಡ್ ಫ್ಯಾಷನ್ ಸೀರೆ ಏನು, ಇವರು ಸಂಭ್ರಮ ನೋಡಿ ಏನ್ ಮಾಡ್ಬಿಡ್ತಾರೋ ಅನ್ಕೊಂಡೆ. ಇವ್ರಿಗೆ ಎದ್ದ ಹಾಗೆ. ಇದು ಗೆಲ್ಲ ಮುಖಾನ. ನಾವು ಹಾಯಾಗಿ ನಿದ್ರೆ ಮಾಡೋಣ ಬನ್ನಿ. ಏನಾಗ್ತಿದೆ ಮಾಮ್ ಅಲ್ಲಿ? ಇಟ್ಸ್ ಅ ಫ್ಯಾಷನ್ ಶೋ ಮಾಮ್. ಫೇಮಸ್ ಡಿಸೈನರ್ಸ್ ಡಿಸೈನ್ ಮಾಡ್ಬೇಕಾಗಿರೋ ಡ್ರೆಸ್ನ ಏನು ಗೊತ್ತಿಲ್ದಿರೋರ ಹತ್ರ ಹೋಲ್ಸೋದಾ? ಹೇಗೆ ಕೇಳ್ತಾಳೆ ಮಾಮ್? ಐ ಡೋಂಟ್ ನೋ ನಿತ್ಯ. ನಾನು ಹೇಳಿದ್ರು ಅವ್ರು ಕೇಳಲ್ಲ. ನಾನ್ ಸುಮ್ಮನೆ ಇರಲ್ವಲ್ಲ. ನಾಳೆ ಗಂಗಾನ ಸ್ಟಾಪ್ ಮಾಡೇ ಮಾಡ್ತೀನಿ. ನಿತ್ಯ ಶೋಕ್ ಬರ್ತಾ ಇಲ್ಲ ತಾನೆ? ಸಾರಿ, ಬರ್ತಾಳೆ. ಅದೇನು, ಅವಳು ಬರಬಾರ್ದು ಅಂತಾನೆ ಅಲ್ವಾ ನಿಮ್ಗೆ ಹಣ ಕೊಟ್ಟಿದ್ದು? ಡೋಂಟ್ ವೆರಿ, ಬಂದ್ರು ಅವಳೇನ್ ಮಾಡಲ್ಲ. ನಿತ್ಯ ಏನು ಮಾಡಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಮಾತು ನಂಬಿ ನಿಮ್ಮನ್ನ ನಂಬ್ಕೊಂಡು ಲಕ್ಷಾಂತರ ರೂಪಾಯಿ ಕೊಟ್ಟಿದೀವಿ. ಈಗ ಶೋಗ್ ನಿತ್ಯ ಬರ್ತಾಳೆ ಅಂದ್ರೆ ಏನರ್ಥ?
ನಿತ್ಯ 2 ಸಲ ಟೈಟಲ್ ಗೆದ್ದಿದ್ದಾಳೆ. ಅವಳು ಬಂದ್ರೆ ಈ ಸಲ ಕೂಡ ಗ್ಯಾರಂಟಿಯಾಗಿ ಅವಳೇ ಗೆಲ್ತಾಳೆ. ಈ ಸಲ ಅಂತ ಸೀನಿಲ್ಲ ಬಿಡಿ. ಏನು ನಮ್ಮನ್ನೇನು ಚೆಕ್ ಮಾಡ್ತಾ ಇದ್ದೀರಾ ನೀವು? ನಾವು ದುಡ್ಡು ಕೊಡೋದು ಮಾತ್ರ ಅಲ್ಲ, ಪ್ರಾಣ ತೆಗೆಯೋದು ಗೊತ್ತು. ಮರ್ಯಾದೆಯಾಗಿ ನಿತ್ಯನ್ ತಡೀರಿ. ನಿತ್ಯ ಬರ್ಲಿ ಬಿಡಿ, ಅವಳು ಏನ್ ಮಾಡ್ತಾಳೆ ಅಂತ ನೀವೇ ನೋಡಿ. ನಿತ್ಯ ಬಂದ್ಮೇಲೆ ಕಣ್ಬಿಟ್ಕೊಂಡು ನೋಡೋದ್ ಬಿಟ್ರೆ ಇನ್ನೇನಿರಲ್ಲ. ಈ ಸಲ ನಡೆಯೋದೇ ಬೇರೆ, ಬರೋದೇ ಬೇರೆ. ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ನಿತ್ಯ ಸೋಲೋದ್ ಗ್ಯಾರಂಟಿ. ನಮ್ಮನ್ನ ನಂಬಿ. ನಿಮ್ ಡ್ರೆಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಹೇಳಿದ ಟೈಮ್ಗೆ ಫಿನಿಶ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಬಾಸ್. ನನ್ನ ಗುಂಡಮ್ಮ ಅಂದ್ರೆ ಹಾಗೇನೆ, ಏನಾದರೂ ಒಪ್ಕೊಂಡ್ರೆ ಅದು ಫಿನಿಶ್ ಆಗೋವರೆಗೂ ನಿದ್ರೆನೇ ಮಾಡಲ್ಲ. ಥ್ಯಾಂಕ್ಸ್. ಈಗಾದ್ರೂ ನನ್ ಮುಂದೆನೆ ನನ್ನನ್ನು ಹೊಗಳಿದ್ರಿ. ನಮ್ ಮೇಡಮ್ ನೈಟ್ ಎಲ್ಲ ಕಷ್ಟಪಟ್ಟು ಕ್ಯಾಟ್ ವಾಕ್ ಕಲ್ತ್ರು. ಗುಂಡಮ್ಮ ಮೇಡಮ್ ರಾತ್ರಿ ಪೂರ್ತ ಕೂತು ಡ್ರೆಸ್ ರೆಡಿ ಮಾಡಿದ್ರು. ನಿಮಗ್ ನೀವೇ ಸಾಟಿ ಅಂತ ಪ್ರೂವ್ ಮಾಡ್ಬಿಟ್ರಿ. ಮತ್ತೆ ನಮ್ ಬಗ್ಗೆ ಹೇಳಿಲ್ವಲ್ಲ ನಣಿ? ಅವ್ರ ಕಷ್ಟದ ಹಿಂದೆ ನಮ್ ಪ್ರೋತ್ಸಾಹ ಏನಿಲ್ವಾ? ಅಯ್ಯಯ್ಯೋ, ಯಾಕಿಲ್ಲ ಸರ್. ಸಾಮಾನ್ಯವಾಗಿ ಪ್ರತಿ ಪುರುಷನ್ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇಬ್ರು ಹೆಣ್ತೀರ ಗೆಲುವಿನ ಹಿಂದೆ ನೀವಿಬ್ರು ಇದ್ದೀರಾ. ಡ್ರೆಸ್ ರೆಡಿ ಆಗಿದೆ ಆಂಟಿ. ನೀವಿನ್ನೇನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಆಂಟಿ. ಆ ಡ್ರೆಸ್ನ ನಾನೊಂದ್ಸಲ ನೋಡ್ಬೋದಾ? ಒಂದೇ ಸಲ ಶೋ ಅಲ್ಲಿ ನೋಡಿ. ಯಾಕೆ ಈಗ ನೋಡ್ಬಾರ್ದಾ? ಈಗ ನೋಡಿದ್ರೆ ಥ್ರಿಲ್ ಇರಲ್ಲ. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಆ ಡ್ರೆಸ್ ನೋಡಿದ್ರೆ ನೀವು ಕಣ್ಣು ಮುಚ್ಚಲ್ಲ, ಎಲ್ರ ಕಣ್ಣು ಅವ್ರ ಮೇಲೆ ಇರುತ್ತೆ. ಎಸ್ ಬಾಸ್, ಎಲ್ಲರ ಅಪ್ರಿಸಿಯೇಷನ್, ಎಲ್ಲರ ಚಪ್ಪಾಳೆನೂ ಇವಳಿಗೇನೆ. ಅಷ್ಟೊಂದು ನಂಬಿಕೆನಾ? ನನಗೆ ಇವಳ ಮೇಲೆ ನಂಬಿಕೆ ಇದೆ ಆಂಟಿ. ನನಗೆ ನನ್ನ ಗುಂಡಮ್ಮನ ಮೇಲೆ ನಂಬಿಕೆ. ನಂಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನೀವು ಬನ್ನಿ ಆಂಟಿ, ಇವಳ ಸಕ್ಸಸ್ನ ಲೈವ್ ಆಗಿ ನೋಡ್ಬೋದು. ನೀವು ಹೋಗಿರಿ ಜೈ, ನಾನು ಆಮೇಲೆ ಬರ್ತೀನಿ. ಓಕೆ ಆಂಟಿ, ನಾವು ಹೊರಡ್ತೀವಿ. ಹೋಗಿ ಬ್ಲೆಸ್ಸಿಂಗ್ಸ್ ತಗೋ. ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಇಲ್ದಿರೋರು ಆಶೀರ್ವಾದ ಮಾಡಿದ್ರೆ ಗೆಲ್ತೀನಾ? ನೀವು ನನ್ನ ಪಕ್ಕ ಇದ್ದೀರಾ, ನಂಗಷ್ಟೇ ಸಾಕು. ಅಮ್ಮನ ಆಶೀರ್ವಾದ ತಗೊಳ್ಳಿ. ನಮ್ಮನ್ನ ಈ ಪ್ರಪಂಚಕ್ಕೆ ಪರಿಚಯ ಮಾಡೋದು ಅಮ್ಮನೇ ಅಲ್ವಾ? ಅವ್ರು ಹರ್ಸಿದ್ರೆ ಈ ಫ್ಯಾಷನ್ ಶೋ ಏನು ಪ್ರಪಂಚನೇ ಗೆಲ್ಬೋದು. ಹೌದು ಮೇಡಮ್, ತಂದೆ ತಾಯಿ ಆಶೀರ್ವಾದ ಆ ದೇವ್ರ ವರಕ್ಕಿಂತ ದೊಡ್ಡದು. ಅವಳಿಗೆ ಆಶೀರ್ವಾದ ಮಾಡಬೇಡ ಮಾಮ್, ನನಗಿಷ್ಟ ಆಗಲ್ಲ. ನಿನ್ನ ಈ ಪ್ರಪಂಚಕ್ಕೆ ತಂದಿದ್ದು ನಾನೇ ಗಂಗಾ. ಆದರೆ ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಇವತ್ತು ಅದೇ ಪ್ರಪಂಚದ ಮುಂದೆ ನಿನ್ನ ಸಕ್ಸಸ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಗಂಗಾ. ನೀನು ಗೆಲ್ಲಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ ಗಂಗಾ. ಏನ್ ಮೇಡಮ್, ನಡ್ಸೋದು ಅಭ್ಯಾಸ ಆಗಿ ಕಣ್ಣೀರು ನ್ಯಾಚುರಲ್ ಆಗಿ ಬರ್ತಾ ಇದೆ. ತುಂಬಾ ದೊಡ್ಡ ನಟಿ ಮೇಡಮ್ ನೀವು. ಆಲ್ ದ ಬೆಸ್ಟ್ ಗಂಗಾ. ಮರೆಯದೆ ಬನ್ನಿ ಮೇಡಮ್, ನೀವು ನನ್ನ ಗೆಲುವು ನೋಡ್ಬೇಕು. ಬರ್ತೀನಿ. ನಾವು ಹೋಗಿ ಬರ್ತೀವಿ. ಓಕೆ, ಬೇಗ ಹೊರಡಿ. ಯಾಕ್ರಿ ನೀವು ಬರಲ್ವಾ? ಅಂದ್ರೆ ಅಲ್ಲಿ ಮಾಯಾ ಇರ್ತಾಳೆ, ಅವಳ ಮುಂದೆ ನಾನು ನಿಮ್ಮ ಜೊತೆ ಇದ್ರೆ ಚೆನ್ನಾಗಿರಲ್ಲ. ಕರೆಕ್ಟ್ ಬಾಸ್, ಆದ್ರೆ ನೀವು ಬರ್ದೇ ಹೋದ್ರೆ ಏನೋ ಮಿಸ್ಸಿಂಗ್ ಅನ್ಸುತ್ತೆ. ನಾನು ಬರ್ದಿದ್ರೆ ಏನ್ ಸರ್, ನನ್ನ ಬಲ, ನನ್ನ ಬೆಟರ್ ಆಫ್, ನನ್ನ ಗುಂಡಮ್ಮ ಬರ್ತಾಳಲ್ಲ. ನೀವೇ ಹೋಗ್ದಿದ್ದಾಗ ನಾನ್ ಯಾಕೆ ಹೋಗ್ಲಿ? ಅಯ್ಯೋ, ನೀವು ಕೂಡ ಬರ್ದೇ ಇದ್ರೆ ಹೇಗೆ ರೀ? ಹೌದು ಮೇಡಮ್,
ಅರ್ಜುನ ಯುದ್ಧ ಮಾಡ್ಬೇಕಾದ್ರೆ ಕೃಷ್ಣ ಹೇಗೆ ರಥ ಓಡಿಸ್ತಾ ಇದ್ರು ಹಾಗೆ ನೀವು ನಮ್ಮ ಮೇಡಮ್ ಪಕ್ಕ ಇದ್ರೆ ಚೆನ್ನಾಗಿರುತ್ತೆ. ಅವಳು ನಿಮ್ಮ ಜೊತೆನೇ ಇರ್ತಾಳೆ. ಅವ್ರು ಹೇಳಿದ್ರಲ್ವಾ, ಇರ್ತೀನಿ. ಟೈಮ್ ಆಗ್ತಿದೆ, ಬನ್ನಿ ಬನ್ನಿ. ನಡಿ. ಬನ್ನಿ ಮೇಡಮ್. ಬಾಯ್ ಆಂಟಿ. ಹೋಗಿ ಬರ್ತೀನಿ ಮೇಡಮ್. ಓಕೆ, ನಾನು ಹೋಗಿ ಬರ್ತೀನಿ ಮೇಡಮ್. ಒನ್ಸ್ ಅಗೇನ್ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬಂದಿದ್ದಕ್ಕೆ ನನಗೂ ಖುಷಿನೇ ಇದೆ ಸರ್. ಗುಂಡಮ್ಮ, ನಾನು ಬರ್ತೀನಿ. ಬನ್ನಿ, ಟೈಮ್ ಆಗ್ತಿದೆ. ಹೋಗಾಯ್ತಾ ಅವರು? ಈಗಷ್ಟೇ ಹೊರಟ್ರು ನಿತ್ಯ. ಏನು ಕಣ್ಣಲ್ಲಿ ಟಿಯರ್ಸ್ ಬರ್ತಿದೆ? ನನ್ನ ಶೋಗೆ ಕಳ್ಸುವಾಗೆಲ್ಲ ಬರ್ಲಿಲ್ವೇ? ಕಣ್ಣಿಗೆ ಕಸ ಬಿತ್ತು ಅಷ್ಟೇ. ಓ, ಡಸ್ಟ್ ಬಿತ್ತಾ? ಸರಿ, ನಾನ್ ಬೇಡ ಅಂದ್ರೂ ಹತ್ರನೇ ಇದ್ದು ಕಳ್ಸ್ಕೊಟ್ಯಲ್ಲ. ಹೇಳಿದ್ನಲ್ಲ ನಿತ್ಯ, ನನ್ನ ಕೈಯಲ್ಲಿ ಏನೂ ಇರಲಿಲ್ಲ. ನಾನ್ ತಡಿತೀನಿ. ಚಂದ್ರಿಕಾ, ಚಂದ್ರಿಕಾ, ಕತೆ ಕೆಡ್ತು. ಜೈ ಗಂಗಾ ಇಲ್ಲಿಗೆ ಹೊಟ್ಟಿದಾರಂತೆ. ಬರ್ಲಿ, ಅವಳು ಹೇಗ್ ಗೆಲ್ತಾಳೋ ನಾನು ನೋಡ್ತೀನಿ. ಏನ್ ನೀನ್ ನೋಡೋದು? ಅವಳು ಇಲ್ಲಿಗೆ ಬಂದ್ಲು ಅಂದ್ರೆ ನಮ್ಗೆ ದುಡ್ಡು ಕೊಟ್ಟವರು ನಮ್ನ ಮುಗಿಸೋದು ಪಕ್ಕ. ಏನಾದ್ರೂ ಮಾಡಿ ಅವ್ರು ಇಲ್ಲಿಗೆ ಬರ್ದಿದ್ದ ಹಾಗೆ ಮಾಡೋಣ. ಅವ್ರನ್ನ ತಡೆಯೋದು ನನ್ನಿಂದ ನಿಮ್ಮಿಂದ ಆಗೋ ಕೆಲಸ ಅಲ್ಲ. ಅವ್ರನ್ನ ತಡೆಯೋ ಶಕ್ತಿ ಇರೋದು ಒಬ್ರಿಗೆ ಮಾತ್ರ. ಹಲೋ. ಏನಮ್ಮ, ಅವ್ರು ಅಲ್ಲಿಂದ ಹೊರಟಿದಾರಂತೆ, ಹೇಗ್ ಕಳಿಸ್ದೆ? ಅವರನ್ನ ಕಳ್ಸಿದ್ದು ನಾನಲ್ಲ, ನನ್ ಮಾಮ್. ಕಳ್ಸಿದ್ದು ಯಾರಾದ್ರೂ ಆಗ್ಲಿ, ಆ ಗಂಗಾ ಇಲ್ಲಿ ಬಂದು ಶೋನಲ್ಲಿ ಸೋತ್ ಹೋದ್ರೆ ಹೋಗೋದು ನಿನ್ ಮರ್ಯಾದೆ ಅಲ್ವೇನಮ್ಮ? ನೀನೇ ತಲೆ ಎತ್ತಕ್ಕಾಗಲ್ಲ. ಮೊದಲು ಅವ್ರು ಅಲ್ಲಿಗೆ ರೀಚ್ ಆಗ್ಬೇಕಲ್ಲ. ಆಲ್ರೆಡಿ ಹೊರಟಿದಾರಲ್ಲ. ಹೊರಡೋದಿಕ್ಕೆ ರೀಚ್ ಆಗೋಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಏನಮ್ಮ ನೀನ್ ಹೇಳ್ತಿರೋದು? ಅವರು ಹೊರಟಿದ್ದಾರೆ, ಬಟ್ ಶೋಗೆ ರೀಚ್ ಆಗಲ್ಲ. ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಆಗ್ಬೋದು. ಎನಿಥಿಂಗ್ ಇಸ್ ಪಾಸಿಬಲ್. ನಿತ್ಯ, ಏನಾಯ್ತು ಚಂದ್ರಿಕಾ? ಏನೋ ನಡೀತಾ ಇದೆ. ತುಂಬಾ ಥ್ಯಾಂಕ್ಸ್ ಗುಂಡಮ್ಮ ಅವ್ರೆ. ನೀವಿಲ್ದೇ ಇದ್ರೆ ನಾನು ಈ ಶೋಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗೇನಿಲ್ಲ ರೀ, ನಾನ್ ಬಂದಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಬರ್ತಿದ್ರು. ಬೇರೆಯವ್ರು ಬರೋದು ಬೇರೆ, ನೀವು ಬರೋದು ಬೇರೆ. ನೀವು ಪರ್ಸನಲ್ ಆಗಿ ತಗೊಂಡು ಪ್ರೊಫೆಷನಲ್ ಆಗಿ ವರ್ಕ್ ಮಾಡಿದ್ರಿ. ನಂಗದೆಲ್ಲ ಗೊತ್ತಿಲ್ಲ ರೀ, ನಮ್ಮವ್ರು ಹೇಳಿದ್ರು, ಅದಕ್ಕೆ ಮಾಡ್ದೆ. ಸರ್, ಬೇಗ ಹೋಗೋ. ಸರ್, ಸ್ಪೀಡಾಗಿ ಹೋಗಿ ಸರ್, ಇಲ್ಲಾಂದ್ರೆ ಅವ್ರು ಬಂದು ಗಾಡಿ ಡಿಕ್ಕಿ ಹೊಡಿತಾರೆ. ಯಾರದು? ನಮ್ಮ ರೈವಲ್ ಗ್ರೂಪ್ ಅವರೇ ಆಗಿರ್ಬೋದು. ಅಲ್ಲ ರೀ, ಅದಕ್ಕಿಂತ ದೊಡ್ಡವರೇ ಯಾರೋ. ಮನೆಯಾಳ ನನ್ನ ಮಕ್ಳ,
ಏನೋ ನಿಮ್ಗೆ ಒತ್ಕೊಂಡು ಹೋಗಕ್ ಬಂದಿರೋದು? ಯಾಕೆ ನಮ್ಮನ್ನ ಹಿಂದೆ ಫಾಲೋ ಮಾಡ್ತಿದ್ದೀರಾ? ಏಯ್ ನಿಮ್ ಗಾಡಿ ಬೆಂಕಿ ಬೀಳ. ಯಾರು ಅನ್ಕೊಂಡು ನಮ್ಮಿಂದ ಬರ್ತಿದ್ದೀರೋ? ಒಬ್ಬೊಬ್ರು ನೋಡೋದಕ್ಕೆ ಒಳ್ಳೆ ರಾಕ್ಷಸ ಅಂತಾರ ಇದ್ದೀರಲ್ಲೋ, ಏನಾರು ಬಂದಿರೋ ನಿಮ್ಗೆ? ಗುದ್ಬೇಡಿ ಸಾರ್. ಹಂಗೆ ವಾಪಸ್ ಹೋಗಿ ಒಂದೇ ಒಂದು ಹೆಜ್ಜೆ ಇಟ್ಟರು ಸಾಯಿಸ್ಬಿಡ್ತೀನಿ. ಬನ್ನಿ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ. ಗಂಗಾ ಎಲ್ಲ ಬಂದ್ರಲ್ಲ? ಇನ್ನೂ ಬರ್ಲಿಲ್ಲ. ಇನ್ನೂ ಬರ್ಲಿಲ್ಲ ಅಂದ್ರೆ ನಮ್ಗಿಂತ ಮುಂಚೆನೆ ಹೊರಟ್ರಲ್ಲ. ನಿತ್ಯ ಎಲ್ಲಿ ಚಂದ್ರಿಕಾ? ಇನ್ನೂ ಬರ್ಲಿಲ್ವಲ್ಲ? ನಿತ್ಯ ಬಂದಿದ್ದಾಳಲ್ಲ, ನಿಮ್ ಕಣ್ಮುಂದೆನೇ ಇದ್ದಾಳೆ. ಹೌದಾ? ಎಲ್ಲಿ? तुम्हारा नाम क्या है? ಗಂಗನ್ ತಡೆದು ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಇನ್ನೇನು, ನನ್ನ ದಾಟ್ಕೊಂಡು ಅವ್ರು ಹೇಗ್ ಬರ್ತಾರೆ? ಬರೋ ಬಿಡ್ತೀನಾ? ಒಳ್ಳೆ ರೌಡಿಗಳನ್ನೇ ಕಳಿಸಿದ್ಯಲ್ಲ? ಇಲ್ಲ, ಒಳ್ಳೆಯವ್ರನ್ನ ಕಳ್ಸಿದ್ರೆ ಪಾಪ ಅಂತ ಬಿಟ್ಬಿಡ್ತಾರೆ ಅಂತ ಕ್ರೂಯಲ್ ಆಗಿರೋ ರೌಡಿಗಳನ್ನೇ ಕಳ್ಸಿದ್ದೀನಿ. ಅವರು ಆ ದೇವ್ರ ಮಾತು ಕೂಡ ಕೇಳಲ್ಲ. ಒಟ್ನಲ್ಲಿ ನಮ್ ಟೆನ್ಷನ್ ಕಡಿಮೆ ಮಾಡಿದ್ಯಮ್ಮ, ತಲೆನೋವಿಲ್ಲ. ನಿಮ್ಗೆ ಅಷ್ಟು ಟೆನ್ಷನ್ ಯಾಕೆ? ದುಡ್ಡು ತಗೊಂಡು ಅಂದ್ರೆ ನಿನ್ ನೋವು ನಿನ್ ಟೆನ್ಷನು ನಮ್ದಲ್ವೇನಮ್ಮ? ಎಷ್ಟಾದ್ರೂ ನಮ್ ಸ್ವಪ್ನ ಹಾಗಲ್ವಾ? ಹೌದಮ್ಮ, ಹೌದು. ನೀನ್ ಗೆದ್ರೆ ನಾವ್ ಗೆದ್ದ ಹಾಗೆ. ನಿನ್ಗೆ ನೋವಾದ್ರೆ ನಮಗೂ ನೋವಾಗತ್ತೆ. ನಮ್ಗೆ ಸ್ವಪ್ನ ಹೇಗೋ ನೀನು ಹಾಗೆ. ಅದ್ ಸರಿ, ಆ ಗಂಗಾ ಏನ್ ಬರಲ್ಲ ಅಲ್ವಾ? ಜೀವಂತವಾಗಂತೂ ಬರಲ್ಲ. ಶವ ಆಗ್ ಬಂದ್ರೆ ನಾನೇನ್ ಮಾಡೋದು? ಒಂದು ನಿಮಿಷ ನಮ್ಮ